ಇಲ್ಲಿ ನೀವು ನೋಡ್ಬೋದು ನಾವು ಗುಂಡಿ ಹೇಗೆ ತೆಗೆದಿದ್ದೇವೆ ಅಂತ. ಇದು 1.5 ಫೀಟ್ ಆಳ, 1 ಫೀಟ್ ಅಗಲಕ್ಕೆ ಬರುತ್ತೆ. ಇಂಥ ಗುಂಡಿ ನೀವು ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆ ತೆಗೆದು ಇದರಲ್ಲಿ ಏನು ತುಂಬಬೇಕು, ಅದನ್ನ ಯಾಕೆ ತುಂಬಬೇಕು, ಅಂದರೆ ಇದರಲ್ಲಿ ಏನು ನಾವು ಗೊಬ್ಬರ ಹಾಕಬೇಕು ಸಸಿ ನಾಟಿ ಮಾಡೋಕ್ಕಿಂತ ಮುಂಚೆ ಅನ್ನೋದನ್ನ ತಿಳಿಸಿ ಹೇಳಿಕೊಡ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಟು ದಾರುಗಳು. ಇವತ್ತು ನಾವು ಏನು ಗೊಬ್ಬರ ಕೊಡ್ತೇವೆ ಅಂದರೆ ಪ್ಲಾಂಟಿಂಗ್ ಬಿಫೋರ್, ಓಕೆ, ಪ್ರೀ ಪ್ಲಾಂಟಿಂಗಿಗೆ ಏನು ಪ್ರಿಪ್ರೇಷನ್ ಆಗಬೇಕು, ಭಾಳ ಜನ ಅದನ್ನು ಕೇಳಿದ್ರು. ಸರ್, ನಾವು ಸಸಿ ತರೋಕ್ಕಿಂತ ಮುಂಚೆ ನಾವೇನು ರೆಡಿ ಮಾಡಿರಬೇಕು, ಅಂದರೆ ಗುಣಿಯಲ್ಲಿ ಏನು ಹಾಕಿರ್ಬೇಕಂತೇಳಿ ಅದ್ರ ಕುರಿತು ನಾನು ಡೀಟೇಲ್ ಆಗಿ ಹೇಳ್ತೇನೆ. ಭಾಳ ಸಮಯ ತೊಗೊಳೋದಿಲ್ಲ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿಲ್ಲ ಅಂದರೆ ವಿಡಿಯೋ ಶೇರ್ ಮಾಡಿ. ಯಾಕಂತಂದರೆ ಭಾಳ ಜನ ಬೇರೆ ಕಡೆಯಿಂದ ಸಸಿ ತೊಗೋಬೋದು, ನಮ್ಮ ಕಡೆಯಿಂದ ಸಸಿ ತೊಗೋಬೋದು. ಪ್ಲಾಂಟಿಂಗ್ ಮಾಡುವಾಗ ನೀವು ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಯಾಕಂತಂದರೆ ನೀವು 10 ವರ್ಷ 15 ವರ್ಷ ನಿಮ್ಮ ಹೊಲನ ಒಂದು ಕ್ರಾಪ್ ನಂಬಿ, ಒಂದು ಸಸಿನ ನಂಬಿ, ಒಂದು ಗಿಡನ ನಂಬಿ ನೀವು ಹಾಕ್ತಾ ಇದ್ದಾಗ ಅದಕ್ಕೆ ಏನೇನು ಬೇಕನ್ನೋದು ನಿಮಗೆ ಗೊತ್ತಿದ್ರೆ ಅದು ನಿಮಗೇನು ಬೇಕನ್ನೋದು ಕೊಡುತ್ತೆ ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೇನೆ, ನೀವು ಗಿಡಕ್ಕೆ ಏನು ಬೇಕನ್ನೋದು ಕೊಟ್ಟರೆ ಗಿಡ ನಿಮಗೇನು ಬೇಕಾಗಿರುತ್ತಲ್ಲ ಅದನ್ನ ಕೊಡುತ್ತೆ ಫ್ರೆಂಡ್ಸ್. ವಿದೌಟ್ ಎನಿ ಇನ್ಪುಟ್ ರಿಸಲ್ಟ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಖಂಡಿತ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಬೇಸಿಕ್ ಇನ್ಪುಟ್ಸ್ ಇರುತ್ತೆ, ಅದನ್ನ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ಬಂದ್ಬಿಟ್ರೆ ನೀಮ್ ಕೇಕ್. ಭಾಳ ಜನ ಮೋಸ ಹೋಗ್ತಾರೆ ನೀಮ್ ಕೇಕಲ್ಲಿ. ಇಲ್ಲಿ ನೀವು ನೋಡ್ಬೋದು ನೀಮ್ ಕೇಕ್, ಇದು ಭಾಳ ಪೌಡರ್ ಇರಬೇಕು. ಇಲ್ಲಿ ನೀವು ಸ್ವಲ್ಪ ಕ್ಯಾಮ್ರಾ ಕ್ಲೋಸ್ ತೊಗೊಂಬನ್ನಿ. ಇದು ಎಷ್ಟು ಪೌಡರ್ ಇರುತ್ತೆ ಅಷ್ಟು ಇಂಪಾರ್ಟೆಂಟ್. ಆಮೇಲೆ ಇದರಲ್ಲಿ ಬೇರೆ ಏನು ಕಡ್ಡಿ, ಕಸ, ಎಲೆ, ತಪ್ಪಲ ಮಿಕ್ಸ್ ಇರಬಾರ್ದು. ಇಲ್ಲಿ ಕಾಣುತ್ತದೆ, ನಿಮಗೆ ನೋಡ್ಬೋದು. ಆಮೇಲೆ ಇದು ಬೆಸ್ಟ್ ಕ್ವಾಲಿಟಿ ಅಂತ ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂತಂದರೆ ಇದರ ಸ್ಮೆಲ್. ನೀವು ಇದನ್ನ ಮಾಡ್ಬೇಕಂತಿಲ್ಲ ಫ್ರೆಂಡ್ಸ್. ನೀವು ಈ ಪ್ರಾಡಕ್ಟು ಬೇವಿನ ಹಿಂಡೆ ಬ್ಯಾಗು ಇಲ್ಲಾಂದ್ರೆ ಬೇವಿನ ಪ್ರಾಡಕ್ಟು ಸ್ವಲ್ಪ ದೂರ ಇಟ್ಟರು, ಓಕೆ, ನಿಮ್ಮಿಂದ 5 ಫೀಟ್ 3 ಫೀಟ್ ಇಟ್ಟರು ಓಪನ್ ಅಲ್ಲಿ ಇಟ್ಟಾಗ ಇದರ ಸ್ಮೆಲ್ ನಿಮಗೆ ಬರ್ತಾ ಇದೆ ಅಂದ್ರೆ ಇದರಲ್ಲಿ ಆಯಿಲ್ ಕಂಟೆಂಟ್ ಒಳ್ಳೇದಿದೆ ಅಂತ ಅಂಶ. ಓಕೆ, ಇದರಲ್ಲಿ ಆಯಿಲ್ ಎಷ್ಟಿರ್ಬೇಕಂತಂದ್ರೆ 6 ಇಂದ 7 ಇಲ್ಲ 11 ಮಟ್ಟ ಇದ್ರೆ ಬೆಸ್ಟ್. ಬಟ್ ಮಿನಿಮಮ್ ಆಫ್ 8 or 7 ಇಸ್ ಐಡಿಯಲ್. ಅದನ್ನ ನೀವು ತಗೋಬಹುದು. ಇನ್ ಕೇಸ್ ನಿಮಗೆ ನೀಮ್ ಕೇಕ್ ಸಿಗ್ತಾ ಇಲ್ಲ ಅಂತಂದ್ರೆ ತಗ ಬರ್ತಾ ನಂಬರ್ ಸಂಪರ್ಕಿಸಿ ನಾವು ಕಳಿಸ್ತೇವೆ. ಬಟ್ ನೀಮ್ ಕೇಕ್ ಮೇಕ್ ಶೋರ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ರೂಟ್ ಗ್ರಬ್ ಅಂದ್ರೆ ಬೇರು ಹುಳ, ಬೇರು ಕಾಂಡ ಅಂತ ಏನು ಕರಿತೇವೆ, ಆ ಹುಳನ ತಡೆಯೋಕೆ ಇದು ಒನ್ ಆಫ್ ದ ಮೇನ್ ಕಂಪೋನೆಂಟ್ ಫ್ರೆಂಡ್ಸ್. ನಾನು ಸಾವಯವದಲ್ಲಿ ಮಾತಾಡ್ತಿದ್ದೇನೆ. ಇಲ್ಲ ಅಂದ್ರೆ ಕ್ಲೋರೋಫರಿಫಸ್ ಹಾಕ್ಬೋದು, ಆದರೆ ಒಂದು ಸಸಿ ಯಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಬಹಳ ವೀಕ್ ಇರುತ್ತೆ ರೂಟ್ಸ್. ಹಾಗಾಗಿ ಇದರ ಕಂಟೆಂಟ್ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ NPK ಬಳಸಿ ಹೇಗೆ ಮಾಡ್ತೀರಾ ಹಾಗೆ ನೀಮ್ ಕೇಕ್ ಬಳಕೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಸೆಕೆಂಡ್ ಪ್ರಾಡಕ್ಟ್ ನೋಡೋಣ. ಇದು ಬಂದ್ರೆ ಬಿಟಾರಿಚ್. ಇದು ಕಂಪ್ಲೀಟ್ಲಿ ಒಂದು ಬ್ಲ್ಯಾಕ್ ಪ್ರಾಡಕ್ಟ್ ಇರುತ್ತೆ. ಬಿಟಾರಿಚ್ ಇದನ್ನ ನೀವು ಕೈಯಲ್ಲಿ ತಗೊಂಡ್ರೆ ಹೀಗೆ ಕಾಣುತ್ತೆ, ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇರೋದು. ಇದು ಏನಂತಂದ್ರೆ ಸಾಮಾನ್ಯವಾಗಿ ಒಂದು ಪೌಡರ್. ಇದು ಒಂದು ಆಕ್ಟಿವೇಟೆಡ್ ಫಂಗಸ್ ಫ್ರೆಂಡ್ಸ್. ಇದೇನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ರೂಟ್ ಲೆಂತ್ನ, ಅಂದ್ರೆ ನಿಮ್ಮ ಬೇರಿನ ಲೆಂತ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡುವಂತ ಪ್ರಾಡಕ್ಟ್ ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಬೇರು ಡೆವಲಪ್ ಆಗ್ಬೇಕು. ಯಾಕೆ ಅಂತಂದ್ರೆ ನಿಮ್ಮ ಬೇರು ನಮ್ಮ ಬ್ಯಾಗ್ ಅಲ್ಲಿ, ಇಲ್ಲಿ ನಾನೊಂದು ಸಸಿ ಇದೆ, ನಾನು ತೋರಿಸ್ತೇನೆ. ಇದು ನಮ್ಮ NMK ಗೋಲ್ಡ್. ನಮ್ಮ ಕಡೆ NMK ಗೋಲ್ಡ್ ಸಿಗುತ್ತೆ. ಇಷ್ಟು ದೊಡ್ಡ ಸಸಿ ಇದಾವೆ. ನಿಮಗೆ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೇನಾಗುತ್ತೆ ಬನ್ನಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಇಷ್ಟು ಬ್ಯಾಗ್ ಅಲ್ಲಿ ಇಷ್ಟು ದೊಡ್ಡ ಗಿಡದ್ದು ರೂಟ್ಸ್ ಇದೆ ಅಂದ್ರೆ ಬ್ಯಾಗ್ ಅಲ್ಲೇ ರೂಟ್ ಕೊಯ್ಲ್ ಆಗಿರುತ್ತೆ ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ, ಬ್ಯಾಗ್ ಅಲ್ಲೇ ರೂಟ್ ಸುತ್ಕೊಂಡ್ಬಿಡುತ್ತೆ ಬಹಳ ದೊಡ್ಡ ಸಸಿ ತಗೊಂಡಾಗ. ಇಲ್ಲಿ ನೀವು ರೂಟ್ಸ್ ಕಾಣ್ತಾ ಇದೆ, ಹೊರಗೆ ಬಂದಿದೆ ಇಲ್ಲಿ. ಸೊ ಈ ರೂಟ್ಸ್ ಡ್ಯಾಮೇಜ್ ಆಗುತ್ತೆ ನೀವು ಪ್ಲಾಂಟಿಂಗ್ ಮಾಡುವಾಗ. ಆವಾಗ ಏನಾಗುತ್ತೆ, ನಿಮ್ಮ ಇದಕ್ಕೆ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ. ಇದಕ್ಕೆ ರಿಕವರಿಗೆ ನಾವು ಬಿಟಾರಿಚ್ ಕೊಡಲೇಬೇಕಾಗುತ್ತೆ. ಬಿಟಾರಿಚ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಪೋನೆಂಟ್ ಟು ಕಂಪನ್ಸೇಟ್ ದ ಸ್ಟ್ರೆಸ್. ಅಂದ್ರೆ ಅದಕ್ಕೆ ಆಗಿರೋ ಸ್ಟ್ರೆಸ್ ನ ಕಂಪನ್ಸೇಟ್ ಮಾಡಕ್ಕೆ ಬಿಟಾರಿಚ್ ಹೆಲ್ಪ್ ಮಾಡುತ್ತೆ. ಬನ್ನಿ, ಇನ್ನೊಂದಿದೆ, ಇಲ್ಲಿ ನೀವು ನೋಡ್ಬೋದು. ಇದು ಸಿಸಲ್ ಅಂತೇಳಿ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ನಮ್ಮ ಕಡೆ. ಈ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಈಗ ಇವನ್ನೆಲ್ಲಾನು ನೀವು ನ್ಯೂಟ್ರೆಂಟ್ಸ್ ಹಾಕಿದ್ದೀರಾ, ಈ ನ್ಯೂಟ್ರೆಂಟ್ಸ್ ಇರೋ ಅಂಶನ ಬೇರಕ್ಕೆ ಎತ್ಕೊಳಕ್ಕೆ ಶಕ್ತಿ ಬೇಕಲ್ಲ, ಅದನ್ನ ಇದು ಕೊಡುತ್ತೆ ಫ್ರೆಂಡ್ಸ್. ಇದೇನ್ ಮಾಡುತ್ತೆ, ನಿಮ್ಮ ಓವರ್ ನ್ಯೂಟ್ರೆಂಟ್ಸ್ ವ್ಯಾಲ್ಯೂ ಏನಿರುತ್ತೆ ಗಿಡದ್ದು ಮಣ್ಣಲ್ಲಿ, ಇಲ್ಲಾಂದ್ರೆ ನಾವು ಎಕ್ಸ್ಟ್ರಾ ಏನು ಕೊಟ್ಟಿರ್ತೇವೆ ಅದನ್ನ ಕಂಪೋನೆಂಟ್ ನ ತಗೊಂಡು ಗಿಡಕ್ಕೆ ಸಪ್ಲೈ ಮಾಡುವಂತ ಏಜೆಂಟ್ ಇದಾಗುತ್ತೆ. ಹಾಗಾಗಿ ಸಿಸಲ್ ಪ್ರಾಡಕ್ಟ್ ನೀವು 1 ಎಕರೆಗೆ 4 ರಿಂದ 8 kg ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಗ್ರೋತ್ ನ ಮೇಂಟೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇದು ಒನ್ ಆಫ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್. ಫೋರ್ತ್ ಬಂದ್ರೆ ಇದು ನಮ್ದು ಪ್ಲಾಂಟೆಕ್ಸ್. ಇದೇನ್ ಮಾಡುತ್ತೆ ಅಂತಂದ್ರೆ ಇದು ಬೇಸಿಕಲಿ ಕಂಪ್ಲೀಟ್ ಓವರ್ ಆಲ್ ನ್ಯೂಟ್ರಿಯೆಂಟ್ಸ್ ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ನೋಡಬಹುದು, ಇದು ಕಂಪ್ಲೀಟ್ ಪೌಡರ್. ಓಕೆ, ಇದೇನ್ ಮಾಡುತ್ತೆ, ನಿಮ್ಮ ಓವರ್ ಆಲ್ ಗ್ರೋತ್ ಅನ್ನ ಇಲ್ಲಾಂದ್ರೆ ಓವರ್ ಆಲ್ ನ್ಯೂಟ್ರಿಯೆಂಟ್ಸ್ ನ ಫುಲ್ಫಿಲ್ ಮಾಡುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಒಂದು ಗಿಡಕ್ಕೆ ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ರಿಕ್ವೈರ್ಮೆಂಟ್ ಇರುತ್ತೆ. ಮ್ಯಾಕ್ರೋ ಅಂತಂದ್ರೆ ಏನು,
NPK ಇದು ಬಹಳ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದ್ರೆ ನಿಮಗೆ ಜಿಂಕ್, ಬೋರಾನು, ಕಾಪರು ಇವೇನು ಬರುತ್ತೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇನ್ ಕೇಸ್ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡಲಿಲ್ಲ ಅಂತಂದ್ರೆ ಯೆಲ್ಲೋಯಿಂಗ್ ಆಫ್ ಲೀಫ್, ಟಿಪ್ಪಲ್ಲಿ ವೈಟ್ ಸ್ಪಾಟ್ಸ್ ಆಗೋದು ಇಲ್ಲ ಬ್ರೌನ್ ಸ್ಪಾಟ್ಸ್ ಕಾಣ್ಬೋದು, ಆಮೇಲೆ ಗಿಡ ಡಲ್ ಆಗುತ್ತೆ, ಇವೆಲ್ಲ ಅಂಶ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ನಮ್ಮ ನರ್ಸರಿಯಲ್ಲಿ ಹೈ ನ್ಯೂಟ್ರಿಯೆಂಟ್ಸ್ ಕೊಟ್ಟಿರ್ತೇವೆ, ನಿಮ್ಮ ಹೊಲದಲ್ಲಿ ಲೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅವಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀವು ಕೊಟ್ಟು ಅದಕ್ಕೆ ಒಂದು ಕಂಪ್ಲೀಟ್ ಡಯಟ್ ಒಂದು ಕಂಪ್ಲೀಟ್ ಡಯಟ್ನ ಕಂಪ್ಲೀಟ್ ಮಾಡಿದಾಗ ನಿಮಗೆ ಇದು ಒಳ್ಳೆ ರೀತಿಯಲ್ಲಿ ಹೆಲ್ತಿ ಕಾಣುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಪ್ಲಾಂಟೇನ್ನ ಯೂಸ್ ಮಾಡಿ. ಬರೋದಾದರೆ ನೆಕ್ಸ್ಟ್ ನಿಮಗೆ ಟ್ರೈಕೋಡರ್ಮದ ಬಗ್ಗೆ ನಿಮಗೆ ಬಹಳ ಜನ ಗೊತ್ತಿದೆ. ಇದೊಂದು ವೈಟ್ ಪೌಡರ್, ಇದನ್ನು ಆಕ್ಟಿವೇಟೆಡ್ ಫಂಗಸ್ ಅಂತಾನೆ ಹೇಳ್ತೇವೆ. ಓಕೆ, ಇದು ಏನು ಬಹಳ ಹಾನಿಕಾರಕಲ್ಲ, ಕೈಯಿಂದ ಮುಟ್ಟಿದ್ರು. ಇದು ಫಂಗಸ್ ಏನು ಮಾಡುತ್ತೆ ಅಂತಂದ್ರೆ ನಿಮ್ಮ ರೂಟ್ನ ಫಂಗಲ್ ಇನ್ಫೆಕ್ಷನ್ ಇಂದ ತಡೆಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೆಮಿಟೋಡ್ಸ್, ನೀವು ಶ್ರೀಗಂಧ ಮಾಡ್ತಾ ಇದ್ರೆ, ಪೇರು ಮಾಡ್ತಾ ಇದ್ರೆ, ಇಲ್ಲ ನೀವು ಸೀತಾಫಲ್ ಮಾಡ್ತಾ ಇದ್ರೆ, ಓಕೆ, ಇವು ಎಲ್ಲ ಗಿಡಕ್ಕೆ ಸ್ವಲ್ಪ ರೂಟ್ಸ್ ವೀಕ್ ಇರುತ್ತೆ. ನಮ್ಮ ಶ್ರೀಗಂಧ ಅಂತೂ ರೂಟ್ ಪ್ಯಾರಾಸೈಟ್. ಇನ್ ಕೇಸ್ ಹೋಸ್ಟ್ ಸತ್ರೆ, ಯಾವುದು ತಾಯಿ ಸಸಿ ಸತ್ರೆ ಮರಿನು ಅಂದ್ರೆ ನಮ್ಮ ಶ್ರೀಗಂಧನ ಸಾಯಿ ಚಾನ್ಸ್ ಇರುತ್ತೆ. ಅದಕ್ಕೆ ಟ್ರೈಕೋಡರ್ಮಾ ಬಳಕೆ ಮಾಡೋದಲ್ಲಿ ರೂಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಹೋಸ್ಟೋರಿಯಾ ಇರ್ಬೋದು, ಇಲ್ಲಾಂದ್ರೆ ನಮ್ಮ ಓವರ್ ರೂಟ್ಸ್ಗೆ ಒಂದು ಲೇಯರ್ ಆಫ್ ಪ್ರೊಟೆಕ್ಷನ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ರೆ ಪೆಸಿಲೋಮೈಸಿಸ್, ಸೇಮ್ ಕಂಟೆಂಟ್ ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ಯೂಸೇಜ್. ಓಕೆ, ಇದೇನ್ ಮಾಡುತ್ತೆ, ಒಂದು ಕಂಟೆಂಟ್, ಒಂದು ನೆಮಿಟೋಡ್ ಅಂದ್ರೆ Y ಕ್ರೋಮೋಸೋಮ್ ಇದೆ ಅಂತ ತಿಳ್ಕೊಳ್ಳಿ, ಒಂದು X ಕ್ರೋಮೋಸೋಮ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಇವು ಎರಡು ಕೂಡಿದಾಗ ಒಂದು ನಿಮಗೆ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಸೇಮ್ ಥಿಂಗ್ ನೀವು ಇಲ್ಲಿ ಟ್ರೈಕೋಡರ್ಮಾ ಹಾಕೋದಲ್ಲಿ ಫೆಸಿಲೋಮೈಸಿಸ್ ಹಾಕೋದು ಬಹಳ ಮುಖ್ಯ. ಇವು ಎರಡು ಕಂಪೋನೆಂಟ್ ಕೂಡಿದಾಗ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ ರೂಟ್ ಇಂದ ಆಗೋ ಡಿಸೀಸ್ ಇಂದ. ಓಕೆ, ಒಂದು ಸಾಯಿಲ್ ಬೋರ್ನ್ ಡಿಸೀಸ್ ಅಂತೇವೆ, ಇನ್ನೊಂದು ಏರ್ ಬೋರ್ನ್ ಡಿಸೀಸ್ ಅಂತೇವೆ. ಏರ್ ಬೋರ್ನ್ ಡಿಸೀಸ್ ಅಂತಂದ್ರೆ ಗಾಳಿಯಿಂದ ಬರೋದು ಫ್ರೆಂಡ್ಸ್, ಅದು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಎಲೆ ಮೇಲೆ ಚಿಕ್ಕೆ ಏನೋ ಬೀಳುತ್ತೆ. ಬಟ್ ಸಾಯಿಲ್ ಬೋರ್ನ್ ಡಿಸೀಸ್ ಇದೆಯಲ್ಲ, ನೀವು ನೀರು ಬಿಡ್ತೀರಾ, ಹರಿ ನೀರು ಅಂತೇವೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇವನ್ನೆಲ್ಲ ಬ್ಲೆಂಡ್ ಮಾಡಿ ನೀವು ಸಸಿಗೆ ಕೊಟ್ಟಾಗ ಇವಕ್ಕೆ ಪ್ರೊಟೆಕ್ಷನ್ ಇರುತ್ತೆ. ಒಂದು ಗಿಡಕ್ಕೆ ಇನ್ ಕೇಸ್ ನಮ್ಮ ನರ್ಸರಿಯಿಂದನೇ ನಿಮ್ಮ ಗಿಡಕ್ಕೆ ಬಂದಿದೆ ಅಂತ ತಿಳ್ಕೊಳ್ಳಿ, ಮುಂದೆ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಇವನ್ನ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಈಗ ಬರೋದಾದ್ರೆ ನಮ್ಮ ಸುಡೋಮೋನಸ್ ಒನ್ ಆಫ್ ದ ಏಜೆಂಟ್ ಲೈಕ್ ಫೆಸಿಲೋಮೈಸಿಸ್, ಟ್ರೈಕೋಡರ್ಮಾ. ಇದೇನ್ ಮಾಡುತ್ತೆ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಸೀಸ್ ಇತ್ತಂದ್ರೆ, ಇಲ್ಲ ಚಿಕ್ಕೆ ರೋಗ, ಕೊಳೆ ರೋಗ ಏನು ಬಂದಿರುತ್ತೆ, ಅದಕ್ಕೆ ಟ್ರೀಟ್ ಮಾಡೋ ಗುಣ ಇದರಲ್ಲಿದೆ. ಓಕೆ, ಇವು ನಾವು ಇಷ್ಟು ಹೇಳಿದ್ದು ಪ್ರೊಟೆಕ್ಷನ್ ಫ್ರೆಂಡ್ಸ್. ರೋಗ ಬರೋಕೆ ಮುಂಚೆ ಇದನ್ನ ಕೊಡ್ತೇವೆ. ಇದು ರೋಗ ಬಂದ ಮೇಲೆ ನೀವು ಕೊಟ್ಟರು ಕ್ಯೂರ್ ಮಾಡೋ ಕೆಪಾಸಿಟಿ ಇರೋ ಏಕೈಕ ಪ್ರಾಡಕ್ಟ್ ಇದು. ಹಾಗಾಗಿ ಇದನ್ನು ನೀವು ತಗೋಬಹುದು. ನಮ್ಮ ತಳಗೆ ಬರುತ್ತಾ ನಂಬರ್ ಸಂಪರ್ಕಿಸಿ. ಇವೆಲ್ಲ ಪ್ರಾಡಕ್ಟ್ಸ್ ಮೇನ್ ಆಗಿ ಇಂಪಾರ್ಟೆಂಟ್ ಇದೆ. ಇದು ಬಿಟ್ಟು ನಿಮಗೆ ಸಿಗುತ್ತೆ NPK, DAP ಅವೆಲ್ಲ. ಓಕೆ, ಅವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಅದು ಗ್ರೋತ್ ರಿಲೇಟೆಡ್. ಬಟ್ ಇವೇನಾಗುತ್ತೆ ಅಂದ್ರೆ ಅಡ್ಯಾಪ್ಟಬಿಲಿಟಿ ರಿಲೇಟೆಡ್. ಅಂದ್ರೆ ನಮ್ಮ ನರ್ಸರಿಯಿಂದ ನಿಮ್ಮ ಮಣ್ಣಿಗೆ ಸೆಟ್ ಆಗ್ಬೇಕಂದ್ರೆ ಸೆಟ್ ಮಾಡ್ಸೋಕೆ ಒಂದು ಟೀಮ್ ತರ ವರ್ಕ್ ಮಾಡಿ ನಿಮಗೆ ಮಾರ್ಟಾಲಿಟಿ ಅಂದ್ರೆ ಸಾವು ಏನಾಗುತ್ತೆ ನರ್ಸರಿಯಿಂದ ತಗೊಂಡೋದಾಗ ಅದನ್ನ ರೆಡ್ಯೂಸ್ ಮಾಡುತ್ತೆ. ಗ್ರೋತ್ ಹ್ಯಾಂಪರ್ ಆಗ್ಲಾರ್ದಂಗೆ ಒಂದು ಒಳ್ಳೆ ಗ್ರೋತ್ ಮೇಂಟೈನ್ ಮಾಡುತ್ತೆ. ಆಮೇಲೆ ಗಿಡದ ಕಂಡೀಷನ್ ಬಹಳ ನೀಟ್ ಹೆಲ್ದಿ ಆಗಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾವುದೇ ತರದ್ದು ಗೊಬ್ಬರ ಇರ್ಬೋದು, ಇಲ್ಲಾಂದ್ರೆ ಮೇಂಟೆನೆನ್ಸ್ ರಿಲೇಟೆಡ್ ಬೇಕಂದ್ರೆ ತಳ ಬರ್ತಾ ನಮ್ಮ ಸಂಪರ್ಕಿಸಿ. ನಿಮಗೆ ಫರ್ಟಿಲೈಸರ್ ಬೇಕಂದ್ರೆ ತಳಗೆ ಆರ್ಡರ್ ಮಾಡಿದ್ರೆ, ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಡೋರ್ ಡೆಲಿವರಿ ಮುಟ್ಟಿಸ್ತೇವೆ ಫ್ರೆಂಡ್ಸ್. ಅದರ ಜೊತೆಗೆ ಬಂದ್ರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹ್ಯೂಮಿಕ್ ಆಸಿಡ್. ಹ್ಯೂಮಿಕ್ ಆಸಿಡ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದನ್ನ ನೀವು ಸ್ಪ್ರೇಗಾದ್ರೂ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ರೂಟಿಗೆ ಅಪ್ಲೈ ಮಾಡಿ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. ಓಕೆ, ಇದೇನ್ ಮಾಡುತ್ತೆ ಅಂದ್ರೆ ಒಂದು ಸಾಯಿಲ್ ಅಲ್ಲಿ ಹ್ಯೂಮಸ್ ಕಂಟೆಂಟ್ ಬಹಳ ಇಂಪಾರ್ಟೆಂಟ್. ಓಕೆ, ನೀವು ಕಾಡಿನ ಮಣ್ಣು ಸ್ಮೆಲ್ ಕಂಪೇರ್ ಮಾಡಿದ್ರೆ ನಮ್ಮ ನಾಟಿ ಮಣ್ಣಿಗೆ, ಇಲ್ಲಾಂದ್ರೆ ನಮ್ಮ ಹೊಲದ ಮಣ್ಣಿಗೆ ಬಹಳ ಡಿಫ್ರೆನ್ಸ್ ಇರುತ್ತೆ. ಓಕೆ, ಅಲ್ಲಿ ಏನಿರುತ್ತೆ, ಹ್ಯೂಮಸ್ ಕಂಟೆಂಟ್ ಬಹಳ ಇರುತ್ತೆ. ಆ ಹ್ಯೂಮಸ್ ಕಂಟೆಂಟ್ ನ ಒಂದು ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಇಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. ಆ ಹ್ಯೂಮಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಗ್ರೋತ್ ನ ಮೇಂಟೈನ್ ಮಾಡೋಕೆ ಒಂದು ರೆಗ್ಯುಲಾರಿಟಿ ಕೊಡುತ್ತೆ. ಓಕೆ, ಇದನ್ನ ನೀವು ಸ್ಪ್ರೇ ಆಗಿ ಬಳಕೆ ಮಾಡಿ, ಇಲ್ಲಾಂದ್ರೆ 1 ಎಕರೆಗೆ ಸಾಮಾನ್ಯವಾಗಿ 2 ಲೀಟರ್ ನೀವು ಇದನ್ನ ತಗೊಂಡು ಸ್ಪ್ರೇ ಯೂಸ್ ಮಾಡಿ ಮತ್ತೆ ರೂಟ್ಸ್ ಕೊಡಿ. ಇದನ್ನು ನಮ್ಮ ಕಡೆ ಸಿಗುತ್ತೆ, ಸಂಪರ್ಕಿಸಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವೀಗ ಬ್ಯಾಗ್ ಕಟ್ ಮಾಡ್ತಾ ಇದ್ದೇವೆ. ನಿಮ್ಗೆ ಯಾವುದೇ ಸಸಿ ಬೇಕಂದರೆ ತೆಳಗೆ ಬರ್ತಾ ನಂಬರ್ಗೆ ಸಂಪರ್ಕಿಸಿ ಫ್ರೆಂಡ್ಸ್. ಎಲ್ಲ ಥರದ ಸಸಿ, ಹಣ್ಣು ಇರ್ಬೋದು, ಮತ್ತು ಕಾಡು ಕೃಷಿ, ಅರಣ್ಯ ಕೃಷಿ ಇದ್ದರೆ ನಾವು ಕೊಡ್ತೇವೆ. ಈಗ ನಾವು ಗುಂಡಿ 1.5 ಫೀಟ್ ತೆಗೆದಿದ್ವಿ. ಇದು ರಾಯಲ್ ಗ್ರೀನ್ ನಮ್ಮ ಸಸಿ. 1.5 ಫೀಟಲ್ಲಿ ನಾವು ಏನು ಮಾಡಬೇಕಂದ್ರೆ ಅರ್ಧ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ಅಂದರೆ ಗುಂಡಿನ ಮುಚ್ಚಿ, ಯಾಕೆಂದರೆ ಗುಂಡಿ ದೊಡ್ಡದಿದ್ದಾಗ ನಿಮಗೆ ರೂಟ್ ಪೆನಿಟ್ರೇಷನ್ ಈಸಿ ಆಗುತ್ತೆ. ಅಂದರೆ ನಿಮ್ಮ ಗಿಡ ಬೇರು ಬಿಡೋಕ್ಕೆ ಭಾಳ ಅವಕಾಶ ಸಿಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಆಲ್ರೆಡಿ ಅರ್ಧ ಮುಚ್ಚಿದ್ದೇವೆ. ಈಗ ಗಿಡ ಮೇಲೆ ಬಂದಿದೆ ಅನಿಸಿದಾಗ ನಮ್ಮ ನೀಮ್ ಕೇಕ್, ಇಲ್ಲೇನು ತೋರಿಸ್ತಾ ಇದ್ದೇನೆ, ಆ ನೀಮ್ ಕೇಕ್ ಇದಕ್ಕೆ ಹಾಕಬೇಕಾಗತ್ತೆ. ಸುಮಾರು ಒಂದು ಗಿಡಕ್ಕೆ 300 to 400 ಗ್ರಾಮ್ಸ್ ಮಟ್ಟನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ.
ಆಮೇಲೆ ಸ್ವಲ್ಪ ಜನ ಅಂತಾರೆ ಹೀಟ್ ಆಗ್ಬೋದು ಅಂಥೇಳಿ. ನೋಡಿ ಫ್ರೆಂಡ್ಸ್, ಆಯಿಲ್ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಎಷ್ಟು ತೊಂದರೆ ಆಗ್ಬೋದು ಅನ್ನೋದು. ಅದಕ್ಕೆ ಸ್ಪ್ರೆಡ್ ಔಟ್ ಮಾಡಿ ಮತ್ತು ಸ್ವಲ್ಪ ಮಣ್ಣು ಹಾಕಿ ಮತ್ತೆ ಸ್ಪ್ರೆಡ್ ಔಟ್ ಮಾಡ್ತಾ ಹೋಗ್ಬೋದು. ಇದರ ನೆಕ್ಸ್ಟ್ ನಾವು ಮಿಕ್ಸರ್ ಹಾಕ್ತೇವೆ. ಮಿಕ್ಸರ್ ಅಂದರೆ ಇದರಲ್ಲಿ ಟ್ರೈಕೋಡರ್ಮಾ, ಸ್ಪೋಡೋಮೋನೋಸು, ಫೆಸಿಲೋಮೈಸಿಸ್ 3 ಕೂಡಿಸಿರ್ತೇವೆ. ಆ ಮಿಕ್ಸರ್ ಹಾಕಿದಾಗ ರೂಟ್ ಪ್ರೊಟೆಕ್ಷನ್ಗೆ ಅನುಕೂಲ ಆಗುತ್ತೆ. ಬೇರುಗೆ ಭಾಳ ಡಿಸೀಸ್ ಬರೋದ್ರಿಂದ, ನೆಮಟೋಡ್ಸ್ ಆಗೋದ್ರಿಂದ ಇವಕ್ಕೆ ರೂಟ್ ಪ್ರೊಟೆಕ್ಷನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇವನ್ನ ನಾವು ಕೊಡ್ತಾ ಇದ್ದೇವೆ. ನೀವು ತೆಳಗೆ ಬರ್ತಾ ನಂಬರ್ಗೆ ಸಂಪರ್ಕಿಸಿ ಇದರ ರಿಲೇಟೆಡ್ ಜಾಸ್ತಿ ಡೌಟ್ಸ್ ಇದ್ದರೂ ಹೇಳ್ತೇವೆ. ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್, ನಾನು ಆಲ್ರೆಡಿ ತೋರಿಸಿದ್ದೇನೆ ಪೌಡ್ರು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದು ಓವರಾಲ್ ಗ್ರೋತ್ ಆಫ್ ದ ಪ್ಲಾಂಟ್ ಹ್ಯಾಂಡಲ್ ಮಾಡುತ್ತೆ. ಇದನ್ನ ನಾವು ಕೊಡ್ತಾ ಇದ್ದೇವೆ. ಹಾಗೆ ಇದನ್ನ ಕೊಡುವಾಗ ನಾವು ಬಿಟಾರಿಚ್ ಏನು ತೋರಿಸಿದ್ವಿ ಅದನ್ನ ಮತ್ತು ಸೀಸಲ್ನ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಆಮೇಲೆ ಮಣ್ಣನ್ನು ಎಳಿಬೇಕಾಗತ್ತೆ ಫ್ರೆಂಡ್ಸ್. ಇದನ್ನ ಮೇಂಟೈನ್ ಮಾಡಿ ಪೇರು ಹಾಕೋರು, ಸೀತಾಫಲ ಹಾಕೋರು. ಈಗ ನೋಡಿ ನೀಮ್ ಕೇಕ್ ನಾವು ಲೇಯರ್ ಮೇಲೆ ಹಾಕ್ತಾ ಇದ್ದೇವೆ. ಆದಷ್ಟು ಇವನ್ನೆಲ್ಲ ಹಾಕೋದ್ರಿಂದ ಮಾರ್ಟಾಲಿಟಿ ಆಗೋದಿಲ್ಲ ಫ್ರೆಂಡ್ಸ್. ಜನ ಏನು ಮಾಡ್ತಾರೆ, ಸುಮ್ಮನೆ ಸಸಿ ಒಯ್ದು ನಾಟಿ ಮಾಡ್ತಾರೆ ಏನೋ ಯಾರ್ದೋ ಕಡೆ. ಹಾಗಾಗಿ ಏನೋ ಸಮಸ್ಯೆ ಆದರೆ ನಾಳೆ ಕಾಲ್ ಮಾಡ್ತಾರೆ, ಹಂಗಾಯ್ತು ಹಿಂಗಾಯ್ತು ಅಂತ. ಪ್ರೊಟೆಕ್ಷನ್ ಮತ್ತು ಪ್ರಿಕಾಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸಸಿ ಒಯ್ದಾಗ. ಇಲ್ಲಿ ನೀವು ನೋಡ್ಬೋದು, ಯಾವುದೇ ಸಸಿ ನಮ್ಮ ಕಡೆ ತೊಗೊಂಡ್ಕೊಳ್ಳೇಬೇಕಂದ್ರೆ, ಕನ್ಸಲ್ಟೇಷನ್ ಬೇಕಂದರೆ ಪ್ಲಾಂಟೇಷನ್ ಟೈಮ್ ನಮ್ಗೆ ತಂಡಕ್ಕೆ ಹೇಳಿ, ನಮ್ಮ ಟೀಮ್ದವ್ರು ಬರ್ತಾರೆ, ನಿಮ್ಗೆ ಗೈಡ್ ಮಾಡ್ತಾರೆ. ನಿಮ್ಮ ಸಾಯಿಲ್ ಪ್ರೊಫೈಲ್ ನೋಡಿ ಅದಕ್ಕೆ ಏನೇನು ಮಾಡಬೇಕಂತ ಹೇಳ್ತಾರೆ. ನಾಟಿ ಮಾಡಿದ ಮೇಲೆ ಕಂಪ್ಲೀಟ್ ಮಣ್ಣನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಗಾಳಿ ಹೋಗಬಾರ್ದು, ಹೀಟ್ ಏರ್, ಹಾಟ್ ಏರ್ ಏನು ಹೇಳ್ತೇವೆ ಅದು ಹೋಗಬಾರ್ದು. ಯಾವುದೇ ಥರದ್ದು ಹೆಲ್ಪಿಗಾಗಿ, ಸಹಾಯಕ್ಕಾಗಿ ತಳಗೆ ಬರ್ತಾರೆ ನಮ್ಮಲ್ಲಿ ಸಂಪರ್ಕಿಸಿ. ನಮಸ್ಕಾರ ಫ್ರೆಂಡ್ಸ್. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.